ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನ ಕಳೆದಂತೆ ಈ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರಿತಾ ಇದೆ. ಮೊನ್ನೆ ಮೊಬೈಲ್ ಶಾಪ್ ಒಳಗೆ ನುಗ್ಗಿ ಯಾವುದೋ ಹಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಆ ಶಾಪ್ ಓನರ್ನನ್ನ ಹೊರಗೆಳೆದು ಬಟ್ಟೆಯನ್ನ ಚಿಂದಿ ಮಾಡಿ ಹೊಡೆದಂತಹ ದೃಶ್ಯ ನಡೆದಿತ್ತು. ಇದೀಗ ಹಲ್ಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರಪೇಟೆಯಲ್ಲಿ ಮೊಬೈಲ್ ಶಾಪ್ ಓನರ್ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನ ಖಂಡಿಸಿ ನಗರಪೇಟೆಯನ್ನ ಬಂದ್ ಮಾಡೋ ಕರೆಯನ್ನ ಬಿಜೆಪಿ ಕೊಡ್ತಾ ಇದೆ. ಬೆಂಗಳೂರಿನ ನಗರಪೇಟೆಯಲ್ಲಿ ಹೆಚ್ಚಿದ ಪುಂಡರ ಹಾವಳಿ. ಆರೋಪಿಗಳ ಬಂಧನ ಮಾಡದಿದ್ರೆ ಬಿಜೆಪಿ ಬಂದ್ ಪ್ಲಾನ್. ಎಸ್, ಮೊನ್ನೆ ಸಂಜೆ ತಮ್ಮ ಶಾಪ್ನಲ್ಲಿ ತಮ್ಮ ಪಾಡಿಗೆ ದೇವರಿಗೆ ಪೂಜೆ ಮಾಡಿ ಭಕ್ತಿಗೀತೆ ಹಾಕಿ ಕೂತಿದ್ದ ಮುಖೇಶ್ನನ್ನ ಅನ್ಯ ಕೋಮಿನ ಯುವಕರ ಗುಂಪು ಜಗಳ ತೆಗೆದು ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಈ ಸಂಬಂಧ ಹಲಸೂರು ಪೊಲೀಸ್ ಠಾಣೆಗೆ ಹಲ್ಲೆಗೊಳಗಾದಂತಹ ಮುಖೇಶ್ ದೂರನ್ನ ಕೊಟ್ಟಿದ್ರು. ದೂರು ನೀಡಲು ನೂರಾರು ಜನ ಪೊಲೀಸ್ ಠಾಣೆಗೆ ಆಗಮಿಸಿ ಹಲ್ಲೆಕೋರರನ್ನ ಬಂಧಿಸುವಂತೆ ಪೊಲೀಸರಿಗೆ ಮನವಿ ಮಾಡಿದ್ರು. ಇದೀಗ ಆರೋಪಿಗಳ ಬಂಧನಕ್ಕೆ ಬಿಜೆಪಿ ಆಗ್ರಹಿಸಿದೆ. ಹಲ್ಲೆಗೊಳಗಾದ ಮುಖೇಶ್ನನ್ನ ಬಿಜೆಪಿಯ ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ, ಶಾಸಕರಾದ ಉದಯ್ ಗರುಡಾಚಾರ್ ಸೇರಿದಂತೆ ಅನೇಕ ನಾಯಕರು ಭೇಟಿ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು. ಇದೇ ವೇಳೆ ಮುಖೇಶ್ ಅಂಗಡಿ ಬಳಿ ಸಾವಿರಾರು ಸಂಖ್ಯೆಯ ವರ್ತಕರು, ಸ್ಥಳೀಯರು ಆಗಮಿಸಿ ಪೊಲೀಸರು ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಅಂಥೇಳಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅಂಥೇಳಿ ಘೋಷಣೆ ಕೂಗಿದ್ರು. ಮುಖೇಶ್ ಭೇಟಿ ಮಾಡಿದ ಬಿಜೆಪಿ ನಾಯಕರು ಅಲ್ಲಿಂದಲೇ ಬೆಂಗಳೂರು ಕೇಂದ್ರದ ಡಿಸಿಪಿಗೆ ಕರೆ ಮಾಡಿ ತನಿಖೆ ಯಾವ ಹಂತದಲ್ಲಿದೆ ಅನ್ನುವ ಮಾಹಿತಿ ಪಡೆದ್ರು. ಇನ್ನು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಹಲ್ಲೆ ಮಾಡಿರುವ 6 ಜನ ಆರೋಪಿಗಳ ಪೈಕಿ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. ಉಳಿದವರನ್ನ ಇವತ್ತು ಮಧ್ಯಾಹ್ನದೊಳಗೆ ಬಂಧಿಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಬಂದ್ ಮಾಡಬೇಕಾಗುತ್ತೆ ಅಂಥೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಸಿಟಿವಿಯಲ್ಲಿ ಏನು ರೆಕಾರ್ಡ್ ಆಗಿದೆ ಅದರ ಆಧಾರದ ಮೇಲೆನೆ ಕೇಸ್ ದಾಖಲಾಗಬೇಕು. ಇಲ್ಲಿವರೆಗೆ 3 ಜನ ಅರೆಸ್ಟ್ ಆಗಿದ್ದಾರೆ ಅಂತ ಡಿಸಿಪಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ನಾಳೆ ಒಳಗೆ ಇನ್ನು 3 ಜನ ಅರೆಸ್ಟ್ ಆಗ್ಲಿಲ್ಲ ಅಂತಂದ್ರೆ ನಾಳೆ ಇಡೀ ನಗರಪೇಟೆಯನ್ನ ನಾವು ಬಂದ್ ಮಾಡ್ತೇವೆ. ಒಟ್ನಲ್ಲಿ ಆರೋಪಿಗಳ ಬಂಧನವಾಗದೆ ಹೋದ್ರೆ ಬಿಜೆಪಿ ನಾಯಕರು ಮತ್ತು ಅಲ್ಲಿನ ವರ್ತಕರು ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಬಿಜೆಪಿ ನಾಯಕರು ಅಲ್ಲಿನ ವರ್ತಕರು ಹನುಮಾನ್ ಚಾಲಿಸ ಪಠಣೆ ಮಾಡಿಕೊಂಡು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಹನುಮಾನ್ ಚಾಲಿಸ ಇಡೀ ನಗರಪೇಟೆ ಹನುಮಾನ್ ಚಾಲಿಸ ಗೂಂಜಲ್ಲಿ ಬರಬೇಕು. 12ವರೆಗೆ ಮುಖೇಶ್ ಅಂಗಡಿ ಎದುರುಗಡೆಯಿಂದ ಪ್ರಾರಂಭ ಮಾಡಬೇಕು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.